ಬಿಜೆಪಿ ಸರ್ಕಾರದಿಂದ ಅಕ್ರಮ ಆಯ್ತು, ಭ್ರಷ್ಟಾಚಾರ ಆಯ್ತು, ಸರ್ಕಾರಿ ಹುದ್ದೆಗಳ ನೇಮಕಾತಿ ಆಗಿರ್ಲಿಲ್ಲ, 2,64,000 ಹುದ್ದೆಗಳು ಖಾಲಿತ್ತು ಅಂದ್ರೆ ಈಗ 2023ರಲ್ಲಿ ಇವರು ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತಲ್ವಾ. ಸೊ ಈ 2.5 ವರ್ಷದಲ್ಲಿ ಇವರು ಏನ್ ಮಾಡಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಬಂದು ಬರುತ್ತೆ. ಈ 2.5 ವರ್ಷದಲ್ಲಿ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗಿದೆ, ಇನ್ನೆಷ್ಟು ಬಾಕಿ, ಇನ್ನು ಬಾಕಿ ಇದೆ. 2,85,000 ಬಿಜೆಪಿ ಹೇಳ್ತಾ ಇದೆ, ಇನ್ನು ಜಾಸ್ತಿನೇ ಆಗಿದೆ. ಕಡಿಮೆ ಆಗ್ಬೇಕಿತ್ತಲ್ವಾ? ಹಾಗಿದ್ರೆ ಅಟ್ಲೀಸ್ಟ್ 1 ಲಕ್ಷ ಆದ್ರೂ ಜಾಬ್ ಕ್ರಿಯೇಷನ್ ಆಗ್ಬೇಕಿತ್ತಲ್ವಾ? ಯಾಕೆ ಆಗಿಲ್ಲ? ಸೊ ಸಾಮಾನ್ಯವಾಗಿ ಕಾಂಗ್ರೆಸ್ ಹೇಳುತ್ತೆ ಮೋದಿ ಸರ್ಕಾರದ ಬಗ್ಗೆ ಬಹಳ ದೂರುತ್ತೆ, ಯಾಕೆ ಪ್ರತಿ ವರ್ಷ ಎಲ್ಲಿ ನಿಮ್ಮ ಉದ್ಯೋಗ ನೀಡುವಂತ ಭರವಸೆ ಎಲ್ಲಿ ಹೋಯ್ತು ಅಂತ. ಆದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಜನ ಅವರಿಗೆ ಬಹಳ ಬಹುಮತದ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆದ್ರೆ ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಇವರು ಏನ್ ಮಾಡಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ಇದಕ್ಕೆ ಉತ್ತರವನ್ನ ಕೊಡ್ಬೇಕಾದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಆಗಿದೆ. ಆದ್ರೆ ಈಗ ಅದನ್ನು ಭರವಸೆ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ ಅಂತ. ಸೊ ಆದ್ರೆ ಆಲ್ರೆಡಿ 2.5 ವರ್ಷ ಮುಗಿದೋಯ್ತು, ಇನ್ನೂ ಕೂಡ ಎಷ್ಟು ಮಾಡಿದ್ದಾರೆ ಅನ್ನುವಂಥದ್ದು ಆ ಒಂದು ಲೆಕ್ಕ ಸಿಗ್ತಾ ಇಲ್ಲ. ಹಾಗಾಗಿ ಇದೆಲ್ಲದರ ಪರಿಣಾಮವಾಗಿ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಜಂಜಿ ಹೋರಾಟ ನಡೆಸ್ತಾ ಇರುವಂತದ್ದು ಕಡೆಗಣಿಸುವ ಹಾಗಿಲ್ಲ. ಬಹಳ ಗಂಭೀರವಾದ ಸಮಸ್ಯೆ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದನ್ನ ಈ ಧಾರವಾಡದಲ್ಲಿ ನಡೀತಾ ಇರುವಂತಹ ಈ ಪ್ರತಿಭಟನೆ ತೋರಿಸ್ತಾ ಇದೆ.